ವಿಶ್ವಗುರು ಬಸವಣ್ಣ ಸೇರಿದಂತೆ ಶರಣರ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಸವನ ಬಾಗೇವಾಡಿ ಪ್ರಾಧಿಕಾರ ಘೋಷಣೆ ಮಾಡಿದೆ. ಆದರೆ ನಾಮಕಾವಾಸ್ತೆ ಅನ್ನೋ ಹಾಗೆ ಪ್ರಾಧಿಕಾರ ರಚಿಸಿರೋ ಸರ್ಕಾರದ ವಿರುದ್ಧ ಈಗ ಬಸವಾಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಜನ್ಮಭೂಮಿಯಲ್ಲೇ ಬಸವಣ್ಣನ ಬಗ್ಗೆ ಇದೆಂತ ನಿರ್ಲಕ್ಷ್ಯ? ನಾಮಕಾವಸ್ಥೆ ಪ್ರಾಧಿಕಾರ ರಚಿಸಿ ಅಭಿವೃದ್ಧಿ ಮರೆತ ಸರ್ಕಾರ. ಬೆಳಗಾವಿ ಅಧಿವೇಶನದಲ್ಲೇ ಸರ್ಕಾರ ಬಸವನ ಬಾಗೇವಾಡಿ ಅಭಿವೃದ್ಧಿಗಾಗಿ ಪ್ರಾಧಿಕಾರವನ್ನೇ ರಚಿಸಿತ್ತು. 2024ರ ಡಿಸೆಂಬರ್ನಲ್ಲೇ ವಿಧೇಯಕ ಮಂಡಿಸಿ ಅಂಗೀಕರಿಸಿತ್ತು. ಹೆಸರಿಗೆ ಮಾತ್ರ ಪ್ರಾಧಿಕಾರವಿದೆ, ಆದರೆ ಕಚೇರಿಯೂ ಇಲ್ಲ, ಸಿಬ್ಬಂದಿ ನೇಮಕವೂ ಇಲ್ಲ ಎಂದು ಸರ್ಕಾರದ ವಿರುದ್ಧ ಬಸವ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಸಾಂಸ್ಕೃತಿಕ ಹಾಗೂ ಪ್ರವಾಸಿ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಿ ನಿರ್ವಹಿಸಲು ಪ್ರಾಧಿಕಾರ ರಚನೆ ಮಾಡಲಾಗಿದೆ. ಆದರೆ ಪ್ರಾಧಿಕಾರ ರಚಿಸಿ 9 ತಿಂಗಳುಗಳೇ ಕಳೆದರೂ ಐಎಎಸ್ ಶ್ರೇಣಿಯ ಅಧಿಕಾರಿಯನ್ನ ಆಯುಕ್ತರನ್ನ ನೇಮಿಸಿಲ್ಲ. ವಿಜಯಪುರ ಎಸಿಯವರನ್ನೇ ಪ್ರಭಾರ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಇಲ್ಲಿ ಸಮಸ್ಯೆ ನಮಗೆ ಬಂದಿರೋದೇನಂತಂದ್ರೆ ಆ ಪ್ರತ್ಯೇಕ ಪ್ರಾಧಿಕಾರ ಆಗಿದ್ದಕ್ಕೆ ಒಬ್ಬ ಐಎಎಸ್ ಅಧಿಕಾರಿ ನೇಮಕ ಮಾಡಬೇಕಾಗಿತ್ತು. ಆದರೆ KS ಒಂದು ತಹಸೀಲ್ದಾರ್ಗಳಿರ್ತಕ್ಕಂಥ KS ಅಧಿಕಾರ ನೇಮಕ ಮಾಡ್ಯಾರ ಆಯುಕ್ತರು ಅಂತೇಳಿ. ಅವರಿಗೆ ಯಾವುದೇ ರೀತಿ ಒಂದು ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಅಥವಾ ಒಂದು ಸೈನ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇರಂಗಿಲ್ಲ. ಬಸವ ಭಕ್ತರ ಹೋರಾಟದ ಫಲವಾಗಿಯೇ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಿಂದ ಪ್ರತ್ಯೇಕಿಸಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗಿತ್ತು. ಆದರೆ ಯಾವುದೇ ಅನುದಾನ, ವಿಶೇಷ ಪ್ಯಾಕೇಜ್ ಸರ್ಕಾರ ಕೊಟ್ಟಿಲ್ಲ. ಕಳೆದ ಬಜೆಟ್ನಲ್ಲಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಆಗಿದೆ. ಆದರೆ ಇಲ್ಲಿವರೆಗೂ ಈ ಬಸವನ ಬಾಗೇವಾಡಿ ಪ್ರತ್ಯೇಕ ಪ್ರಾಧಿಕಾರಕ್ಕೆ ಯಾವುದೇ ರೀತಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಕೂಡಲೇ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿ ಅನೇಕ ದಾರ್ಶನಿಕರ ಶರಣರ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ದೀರಿ ಆ ರೀತಿ ಅಭಿವೃದ್ಧಿಪಡಿಸಬೇಕೆಂದು ಬಸವನ ಬಾಗೇವಾಡಿಯ ಸಮಸ್ತ ನಾಗರಿಕರ ಒತ್ತಾಯವಾಗಿದೆ. ರಾಜ್ಯ ಸರ್ಕಾರ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತ್ಯೇಕ ಕಚೇರಿಯನ್ನ ಸ್ಥಾಪಿಸುವಂತೆ ಬಸವ ಭಕ್ತರು ಪಟ್ಟು ಹಿಡಿದಿದ್ದಾರೆ. ಆದಷ್ಟು ಬೇಗನೆ ಬಸವಾಭಿಮಾನಿಗಳ ಈ ಒಂದು ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕಾಗಿದೆ. ವಿಜಯಪುರದಿಂದ ಕ್ಯಾಮರಾ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.